ನಾನು ಅಯ್ಯಪ್ಪ ಸ್ವಾಮಿಯ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೆ. ನಮಗೆ ಅದರಲ್ಲಿ ಕಮೆಂಟ್ ಹಾಕಿದ್ದಾರೆ. ಏನಂತ ಹೇಳಿದರೆ, ಮೇಡಮ್ ನಮಗೆ ಟಿಕೆಟ್ ಬುಕ್ಕಿಂಗ್ದು ಯಾವ ಥರ ಮಾಡ್ಕೋಬೇಕು ಅಂತ ತಿಳಿಸ್ಕೊಡಿ ಅಂತ ಹೇಳಿಬಿಟ್ಟು ಸುಮಾರಷ್ಟು ಜನ ನನಗೆ ಕಮೆಂಟನ್ನು ಹಾಕಿದ್ದಾರೆ. ಸೊ ಈ ಒಂದು ವಿಡಿಯೋನ ಯಾರೆಲ್ಲ ಭಕ್ತಾದಿಗಳು ಮಾಲೆ ಹಾಕ್ತಾರಲ್ವ ಅವರ ಒಂದು ಪಾದಗಳಿಗೆ ಸ್ಮರಿಸುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಂತ ಹೇಳಿದರೆ, ಈ ವರ್ಷ ಬಂದು ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈ ವರ್ಷ ಬಂದು ಸ್ಪಾಟ್ ಬುಕ್ಕಿಂಗ್ ಇರೋದಿಲ್ಲ. ನಿಮಗೆ ಏನಂತ ಹೇಳಿದರೆ ಮುಂಚಿತವಾಗಿಯೇ ನೀವು ಬುಕ್ಕಿಂಗ್ನ ಮಾಡ್ಕೋಬೇಕು. ಈ ತಿಂಗಳಲ್ಲಿ ಬಂದು ಆಲ್ಮೋಸ್ಟ್ ಆಲ್ ಬುಕ್ಕಿಂಗು ಕಂಪ್ಲೀಟ್ ಆಗಿ ಹೋಗಿದೆ. ಯಾವುದೋ 1-2 ದಿನದ ಮಾತ್ರ ಬ್ಯಾಲೆನ್ಸ್ ಉಳಿದಿದೆ. ಮತ್ತು ಡಿಸೆಂಬರ್ ಜನವರಿವರೆಗೂ ಬಿಟ್ಟಿದ್ದಾರೆ. ಡಿಸೆಂಬರಲ್ಲಿ ಖಾಲಿ ಇದೆ ಸ್ಲಾಟು, ಜನವರಿನಲ್ಲಿ ಖಾಲಿ ಇದೆ. ನೀವು ಮಾಲೆ ಹಾಕುವಂಥವ್ರು ನಾವು ಮಾಲೆ ಹಾಕ್ತೀವಿ ಅನ್ನೋದಾಯಿತು ಅಂತ ಹೇಳಿದರೆ ನೀವು ಇವಾಗಲೇ ಟಿಕೆಟನ್ನು ಬುಕ್ಕಿಂಗ್ ಮಾಡಿ ಇಟ್ಕೋಬೇಕಾಗುತ್ತೆ. ಲಾಸ್ಟ್ ಮೂಮೆಂಟಲ್ಲಿ ಟಿಕೆಟ್ ಇರೋದಿಲ್ಲ. ಒಂದು ದಿನಕ್ಕೆ 80,000 ಜನರಿಗೆ ಮಾತ್ರ ಅವಕಾಶ, ಅಂದರೆ ಅಯ್ಯಪ್ಪನ ದರ್ಶನಕ್ಕೆ ಅವಕಾಶನ ಮಾಡಿಕೊಟ್ಟಿರೋದ್ರಿಂದ ನೀವು ಲಾಸ್ಟ್ ಮೂಮೆಂಟಲ್ಲಿ ಮಾಡ್ಕೊತೀವಿ ಅಂದರೆ ಯಾರಾದರೂ ಕ್ಯಾನ್ಸಲ್ ಮಾಡಿದರೆ ನಿಮ್ಮ ಲಕ್ ಚೆನ್ನಾಗಿದ್ದರೆ ನಿಮ್ಗೆ ಅಲ್ಲಿ ಟಿಕೆಟ್ ಸಿಗುತ್ತೆ. ಅದರ್ವೈಸ್ ನಿಮಗೆ ಟಿಕೆಟ್ ಸಿಗೋದಿಲ್ಲ. ದಯವಿಟ್ಟು ಸ್ವಾಮಿಗಳೇ, ಯಾರೆಲ್ಲ ಮಾಲೆ ಹಾಕ್ಬೇಕಂತಿದ್ದೀರೋ ನೀವು ನಿಮ್ಮ ಟಿಕೆಟನ್ನು ನೀವು ಇವಾಗಲೇ ಬುಕ್ ಮಾಡ್ಕೊಳ್ಳಿ. ಸೊ ನೀವು ಟಿಕೆಟನ್ನು ಹೇಗೆ ಬುಕ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ನಾನು ಇವಾಗ ತೋರಿಸ್ಕೊಡ್ತೀನಿ. ಮತ್ತು ವಿಡಿಯೋನ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಏನಂತ ಹೇಳಿದರೆ, ನಿಮಗೆ ಏನಾದರೂ ಟಿಕೆಟ್ ಬುಕ್ಕಿಂಗ್ ಗೊತ್ತಾಗಲಿಲ್ಲ ಅಂತ ಹೇಳಿದರೆ ಏನು ಆಪ್ಷನ್ ಇದೆ, ನೀವು ಯಾರಿಗೆ ಡಾಕ್ಯುಮೆಂಟ್ಸ್ನ ಕಳಿಸಿ ಬುಕ್ ಮಾಡ್ಕೋಬೋದು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ. ಇನ್ನೊಂದೇನಂತ ಹೇಳಿದರೆ, ಈ ವಿಡಿಯೋನ ಆದಷ್ಟು ಯಾವ ಸ್ವಾಮಿಗಳು ನೋಡ್ತೀರಲ್ವ, ನೀವೇನಾದರೂ ಮಾಲೆ ಹಾಕೋರಿದ್ದರೆ ಇಲ್ಲ ಮಾಲೆ ಹಾಕ್ತಿರೋರು ನೋಡಿದರೆ, ನಿಮ್ಮ ಮನೆ ಅಕ್ಕಪಕ್ಕ ಮಾಲೆ ಹಾಕಿರೋರು ಇರ್ತಾರೆ, ಅವರಿಗೆ ಶೇರ್ ಮಾಡಿ. ಸುಮಾರಷ್ಟು ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಸೊ ಅವರಿಗಿದು ಹೆಲ್ಪ್ ಆಗುತ್ತೆ. ಇನ್ನೊಂದೇನಂತ ಹೇಳಿದರೆ, ಅನ್ನ ಸಂತರ್ಪಣೆ ಮಾಲೆ ಹಾಕಿರೋ ಸ್ವಾಮಿಗಳು ಅನ್ನ ಸಂತರ್ಪಣೆ ಮಾಡ್ತಾರೆ ಮತ್ತು ಪಡಿಪೂಜೆ ಮಾಡ್ತಾರೆ. ದಯವಿಟ್ಟು ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ನನಗೊಂದು ಸಹಾಯ ಮಾಡಬೇಕು ನೀವು. ಏನಂತ ಹೇಳಿದರೆ, ನಿಮ್ಮದು ಎಲ್ಲೆಲ್ಲಿ ಅನ್ನ ಸಂತರ್ಪಣೆ, ಯಾವ ಊರುಗಳಲ್ಲಿ ಎಲ್ಲೆಲ್ಲಿ ಅನ್ನ ಸಂತರ್ಪಣೆ ಇರುತ್ತೆ, ಎಲ್ಲಿ ಪಡಿಪೂಜೆ ಇರುತ್ತೆ, ನಮಗೆ ಮುಂಚಿತವಾಗಿಯೇ ನನ್ನ ಒಂದು ವಾಟ್ಸಪ್ ನಂಬರ್ ನಾನು ಇಲ್ಲಿ ಕೊಟ್ಟಿರ್ತೀನಿ. ಸೊ ಮುಂಚಿತವಾಗಿಯೇ ನಮಗೆ ತಿಳಿಸಿದರೆ ನಾವು ಅದನ್ನು ನಮ್ಮ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀವಿ. ಇದರಿಂದ ನನ್ನ ಚಾನಲ್ ಗ್ರೋ ಆಗುತ್ತೆ ಅನ್ನೋ ಉದ್ದೇಶದಿಂದ ಅಲ್ಲ, ದಯವಿಟ್ಟು ಹಂಗೆ ಅನ್ಕೋಬೇಡಿ. ಯಾಕಂತ ಹೇಳಿದರೆ, ಅಯ್ಯಪ್ಪ ಸ್ವಾಮಿಯ ಮಾಲೆ ಹಾಕೋರು ಬಂದುಬಿಟ್ಟು ಅವರೊಂದು 21 ಪೂಜೆಗಳಲ್ಲಿ ಭಾಗವಹಿಸಬೇಕು ಅಂತ ಹೇಳಿಬಿಟ್ಟು ಇಂದಿನ ಪುರಾಣ ಪುಸ್ತಕದಲ್ಲೆಲ್ಲ ಇದೆ. ಸೊ ನಮ್ಮ ಮನೆಯಲ್ಲೂ ಮಾಲೆ ಹಾಕ್ತಾರೆ. ಸುಮಾರು 28-30 ವರ್ಷದಿಂದ ಹಾಕ್ಕೊಂಡು ಬಂದಿದ್ದಾರೆ. ಅದರ ನಿಯಮಾವಳಿಗಳೆಲ್ಲ ನಮಗೆ ಗೊತ್ತಿದೆ. ಸೊ ಎಷ್ಟೋ ಜನ ನಿಮ್ಮೂರಿನ ಅಕ್ಕಪಕ್ಕ ಇದ್ದವ್ರಿಗೇ ಗೊತ್ತಿರೋದಿಲ್ಲ. ಮತ್ತು ದೇವರ ಪ್ರಸಾದ ಸಿಗಬೇಕಂತ ಹೇಳಿದರೆ ಪುಣ್ಯ ಮಾಡಿರಬೇಕು ಅಂತ ಹೇಳ್ತಾರೆ. ಸೊ ನಿಮ್ಮ ಒಂದು ಈ ಚಿಕ್ಕ ಸೇವೆಯಿಂದ, ಅಂದರೆ ನಮಗೆ ಯಾವತ್ತು ನಿಮ್ಮ ಪಡಿಪೂಜೆ ಇದೆ, ಯಾವತ್ತು ಅನ್ನ ಸಂತರ್ಪಣೆ ಇದೆ ಅನ್ನೋ ಒಂದು ಮಾಹಿತಿನ ನೀವು ನಮಗೆ ಕೊಡೋದ್ರಿಂದ, ನಮ್ಮ ಚಾನಲಲ್ಲಿ ಇಡೋದ್ರಿಂದ ಸುಮಾರಷ್ಟು ಅಯ್ಯಪ್ಪ ಭಕ್ತರಿಗೆ ಅದು ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ನಿಮ್ಮಲ್ಲಿ ಈ ಒಂದು ರಿಕ್ವೆಸ್ಟ್ನ ಕೇಳ್ತಾ ಇದ್ದೀನಿ. ಮಾಲೆ ಹಾಕ್ಕೊಂಡಿರೋರು ಮತ್ತು ಮಾಲೆ ಹಾಕಬೇಕಂತಿರೋರು ಇದನ್ನು ಆದಷ್ಟು ಶೇರ್ ಮಾಡಿ. ಎಲ್ಲ ಊರುಗಳಲ್ಲಿ ಎಲ್ಲೆಲ್ಲಿದೆ ಅನ್ನೋದನ್ನು ನಮಗೆ ಗೊತ್ತಾಗುತ್ತೆ. ನಿಮ್ಮ ಊರಿನ ಬಗ್ಗೆ ಬೇರೆ ಒಂದು ಪ್ರದೇಶದವ್ರಿಗೂ ಗೊತ್ತಾಗುತ್ತೆ. ಸೊ ಈ ವಿಡಿಯೋ ನೋಡ್ತಾ ಇರೋರಿಗೆ ಎಲ್ರಿಗೂ ನಾನೊಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೆ ಟಿಕೆಟ್ ಬುಕ್ಕಿಂಗ್ ಮಾಡ್ಕೋಬೇಕಂತ ಹೇಳಿದರೆ ಮೇಯ್ನಾಗಿ ಜಿಮೇಲ್ ID ಇರಬೇಕು, ಮೊಬೈಲ್ ನಂಬರ್ ಇರಬೇಕು, ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ ಫೋಟೋ, ಇದು 4 ಡಾಕ್ಯುಮೆಂಟ್ಸ್ ನಿಮಗೆ ಬೇಕಾಗುತ್ತೆ. ನೀವು ಆಲ್ರೆಡಿ ಬುಕ್ ಮಾಡ್ಕೊಂಡಿರೋರು ಆಧಾರ್ ಕಾರ್ಡಲ್ಲಿ ಬುಕ್ ಮಾಡ್ಕೊಂಡಿದ್ದರೆ ಮತ್ತು ಬೇರೆ ID ಕ್ರಿಯೇಟ್ ಮಾಡ್ತೀನಿ ಅಂದರೆ ಬರೋದಿಲ್ಲ. ಯಾಕಂತ ಹೇಳಿದರೆ ಒಂದು IDಯಿಂದ ಒಂದೇ ಸಲ ನಾವು ರಿಜಿಸ್ಟರ್ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇರೋದು. ಇಲ್ಲ ನೀವು ಯಾರು IDನಲ್ಲಿ ರಿಜಿಸ್ಟರ್ ಆಗಿರ್ತೀರಲ್ವ ಅಲ್ಲೇ ಟಿಕೆಟ್ ಬುಕ್ಕಿಂಗ್ ಮಾಡಬೇಕಾಗತ್ತೆ. ಇಲ್ಲ ಅವರು ನಾವು ಮಾತಾಡಲ್ಲ, ಏನೋ ಆಗಿದೆ ನಮಗೆ ಗೊತ್ತಿಲ್ಲ, ಮರ್ತೋಗಿದೆ ಅನ್ನೋದಾದರೆ ವೋಟರ್ IDಯಿಂದ ಕ್ರಿಯೇಟ್ ಮಾಡ್ಕೋಬೋದು. 2 ಆಪ್ಷನನ್ನು ಕೇರಳ ಸರ್ಕಾರದವರು ಕೊಟ್ಟಿದ್ದಾರೆ. ವೋಟರ್ IDಯಿಂದ ಮಾಡ್ಕೋಬೋದು ಮತ್ತು ಆಧಾರ್ ಕಾರ್ಡಿಂದ ಮಾಡ್ಕೋಬೋದು. ಬಟ್ ನೀವು ಯಾವುದರಿಂದ ಬುಕ್ ಮಾಡ್ಕೊಂಡಿರ್ತೀರೋ ಅದ್ರ ಜೆರಾಕ್ಸ್ ಕಾಪಿನ ನೀವು ತೊಗೊಂಡು ಹೋಗಬೇಕಾಗುತ್ತೆ. ಗೊತ್ತಾಯ್ತಲ್ವ? ಸೊ ಇವಾಗ ಇಷ್ಟು ಡಾಕ್ಯುಮೆಂಟ್ಸನ್ನ ನೀವು ಇಟ್ಕೊಂಡು ನೀವು ಟಿಕೆಟ್ ಬುಕ್ಕಿಂಗ್ನ ಸ್ಟಾರ್ಟ್ ಮಾಡಬೇಕು. ಸೊ ನಾನಿವಾಗ ನಿಮಗಿಲ್ಲಿ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ. ನೀವಿಲ್ಲಿ ಗೂಗಲ್ಗೆ ಹೋಗ್ತೀರಾ, ಇಲ್ಲಿ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ, ನೀವು ನೋಡಿ. ನಾನು ನಿಧಾನಕ್ಕೆ ಹೇಳ್ತಾ ಇದ್ದೀನಿ. ಗೂಗಲ್ ಓಪನ್ ಮಾಡಿಬಿಟ್ಟು, ಗೂಗಲ್ ಕ್ರೋಮ್ ಓಪನ್ ಮಾಡಿಬಿಟ್ಟು, ಸೊ ನೀವಲ್ಲಿ ಬರೀಬೇಕು ಶಬರಿಮಲೆ ವೆಬ್ಸೈಟ್ ಅಂತ ಬರೀರಿ. ಸೊ ಶಬರಿಮಲೆ ವೆಬ್ಸೈಟ್ ಅಂತ ಬರೆದ್ರೆ ನಿಮಗಿಲ್ಲಿ ಕೇರಳ ಗೌರ್ಮೆಂಟ್ ಅಂತ ಹೇಳ್ಬಿಟ್ಟು ಫಸ್ಟ್ನೇದು ಶಬರಿಮಲೆ ಹೋಮ್ ಪೇಜ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಶಬರಿಮಲೆದು ಅಫಿಷಿಯಲ್ ವೆಬ್ಸೈಟ್ ನಿಮಗೆ ಓಪನ್ ಆಗುತ್ತೆ. ಸೊ ಇಲ್ಲಿ ಬಂದರೆ ನಿಮಗೆ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಇಲ್ಲಿ ಸುಮಾರಷ್ಟು ಆಪ್ಷನ್ಗಳನ್ನ ನಿಮಗೆ ಕೊಟ್ಟಿದ್ದಾರೆ. ಗೊತ್ತಾಯ್ತಲ್ವ? ವರ್ಚುವಲ್ ಕ್ಯೂ ಬಗ್ಗೆ ಕೊಟ್ಟಿದ್ದಾರೆ, ಪೂಜಾ ಬುಕ್ ಮಾಡಬೇಕಂತ ಹೇಳಿದರೆ ಪೂಜೆ ಬಗ್ಗೆ ಕೊಟ್ಟಿದ್ದಾರೆ,
ನೆಕ್ಸ್ಟು ಪಿಲಿಗ್ರಾಮ್ಸ್ನ ಯಾವ ಥರ ಆ್ಯಡ್ ಮಾಡಬೇಕು, ಮತ್ತು ದೇವಸ್ಥಾನದ ಹೆಲ್ಪ್ಲೈನ್ ನಂಬರ್ಗಳನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನಂತ ಹೇಳಿದರೆ ಲೇಟೆಸ್ಟ್ ಅಪ್ಡೇಟ್, ಅಲ್ಲಿಯ ಸರ್ಕಾರದವ್ರು ಏನಾದರೂ ಅಪ್ಡೇಟನ್ನು ಮಾಡಿದರೆ ಆ ಒಂದು ಅಪ್ಡೇಟ್ ಬಗ್ಗೆ ನಿಮಗೆ ಕೊಟ್ಟಿದ್ದಾರೆ. ಅಕಾಮಿಡೇಷನ್ ಬಗ್ಗೆನೂ ಕೊಟ್ಟಿದ್ದಾರೆ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಸೊ ಇವಾಗ ಇಲ್ಲಿ ಬಂದುಬಿಟ್ಟು ನೀವು ನೋಡ್ತಾ ಇದ್ದೀರಾ, ಆಲ್ರೆಡಿ ರಿಜಿಸ್ಟರ್ ಆಗಿರೋರಿಗೆ ರಿಜಿಸ್ಟರ್ಡ್ ಅಂತ ತೋರಿಸುತ್ತೆ, ರಿಜಿಸ್ಟರ್ ಆಗದೆ ಇರೋರಿಗೆ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೀವು ನೋಡಿ, ಫಸ್ಟು ನಿಮ್ಮ ಹೆಸರು ಕೇಳುತ್ತೆ. ಸ್ಟಾರ್ ಮಾರ್ಕ್ ಇರೋದೆಲ್ಲ ಮ್ಯಾಂಡೇಟ್ರಿ ಇದೆ. ನಿಮ್ಮ ನೇಮು ಮತ್ತು ಲಾಸ್ಟ್ ನೇಮ್ ಬರೀಬೇಕು. ನೆಕ್ಸ್ಟ್ ಅದಾದಮೇಲೆ ನಿಮ್ಮ ಮೊಬೈಲ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಬರೀಬೇಕು. ಸೊ ಅದಾದಮೇಲೆ ನಿಮ್ಮ ಅಡ್ರೆಸ್ ಕೇಳುತ್ತೆ, ಅಡ್ರೆಸ್ ಬರೀರಿ. ಯಾವ ಸ್ಟೇಟ್ ಅಂತ ಕೇಳುತ್ತೆ, ಮತ್ತು ಕರ್ನಾಟಕದಲ್ಲಿರೋದ್ರೆ ಕರ್ನಾಟಕ ಅಂತ ತಗೊಳ್ಳಿ. ಸ್ಟೇಟ್ ಆದಮೇಲೆ ನಿಮ್ಮ ಸಿಟಿ, ಕರ್ನಾಟಕದಲ್ಲಿ ಯಾವ ಊರುಗಳು ಅಂತ ನಿಮ್ಗೆ ಅಲ್ಲೇ ತೋರಿಸುತ್ತೆ, ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಸೆಲೆಕ್ಟ್ ID ಪ್ರೂಫ್ ಅಂತ ಕೇಳುತ್ತೆ. ಒಂದು ಆಧಾರ್ ಕಾರ್ಡ್ ಇಲ್ಲ ವೋಟರ್ ID, ಎರಡರಲ್ಲಿ ಯಾವ್ದಾದ್ರು ಒಂದು ತೊಗೋಬೇಕು, ಅದ್ರದ್ದು ನಂಬರ್ನ ಬರೀಬೇಕು. ಬರೆದಾದ್ಮೇಲೆ ಇಲ್ಲಿ ಕ್ರಿಯೇಟ್ ಪಾಸ್ವರ್ಡ್ ಅಂತ ಇರುತ್ತೆ. ನೀವೇನು ಪಾಸ್ವರ್ಡ್ ಕೊಡಬೇಕು ಅಂತಿದ್ರು ಅದನ್ನು ಪಾಸ್ವರ್ಡ್ನ ಕೊಟ್ಟು ಇಲ್ಲಿ ಕಂಟಿನ್ಯೂ ಅಂತ ಕೊಟ್ಬಿಡಿ, ಅಲ್ಲಿಗೆ ಸೇವ್ ಆಗುತ್ತೆ. ಮತ್ತು ಮೇಲ್ಗಡೆ ನಿಮಗೆ ಡಿಸ್ಪ್ಲೇ ಆಗುತ್ತೆ, ಈ ಪಾಸ್ವರ್ಡ್ ಸೇವ್ ಮಾಡಬೇಕಂತ, ಅದನ್ನು ಸೇವ್ ಅಂತಲೇ ಕೊಡಿ ನೀವು. ಅದು ನಿಮಗೆ ಪರ್ಮನೆಂಟಾಗಿ ನಿಮ್ಮ Gmail ID ಗೆ ಸೇವ್ ಆಗಿ ಇರುತ್ತೆ. ಸೊ ಇದು ID ಕ್ರಿಯೇಟ್ ಮಾಡ್ಕೊಳೋರಿಗೆ. ಸೊ ಇವಾಗ ID ಕ್ರಿಯೇಟ್ ಆದಮೇಲೆ ನೋಡಿ, ಇಲ್ಲಿ ನಾನು ಸೇವ್ ಇತ್ತು ಪಾಸ್ವರ್ಡ್ ಅದೆಲ್ಲ. ನಾನು ಇವಾಗ ಏನು ಮಾಡಿದೆ, ಡೈರೆಕ್ಟ್ ಲಾಗಿನ್ ಕೊಟ್ಟಿದ್ದೀನಿ. ಲಾಗಿನಿಗೆ ಕೊಟ್ಟಿದ್ದೀನಿ. ಈ ಲಾಗಿನಲ್ಲಿ ನಮಗೆ ಇಮೇಲ್ ID ಮತ್ತು ಪಾಸ್ವರ್ಡ್ ಕೇಳುತ್ತೆ, ಅದು ಸೇವ್ ಇರೋದ್ರಿಂದ ನಾನು ಕೊಟ್ಟಿದ್ದೀನಿ. ಸೊ ಅದೇ ಇಮೇಲ್ ID ಮತ್ತು ಪಾಸ್ವರ್ಡನ್ನು ಇದು ತೊಗೊಳುತ್ತೆ. ನೆಕ್ಸ್ಟ್ ಇಲ್ಲೂ ಅಷ್ಟೇ ಪಿಲಿಗ್ರಾಮ್ ಗೈಡ್ಲೈನ್ಸ್ ಅಂತ ಇದೆ, ಕನ್ನಿಕಾ ಅಂತ ಇದೆ, ಮತ್ತು ಬಸ್ ಬುಕ್ಕಿಂಗ್ ಅಂತ ಇದೆ. ನಾನಿಲ್ಲಿ ವರ್ಚುವಲ್ ಕ್ಯೂ ಟಿಕೆಟ್ನ ಬುಕ್ ಮಾಡಿದ್ದೀನಿ. ಸೊ ನೀವೇನಲ್ಲಿ ಆವಾಗಲೇ ಆ್ಯಡ್ ಮಾಡಿದ್ರಲ್ವ, ಅದು ಬಂದಿಲ್ಲಿ ಸೆಲೆಕ್ಟ್ ಪಿಲಿಗ್ರಾಮ್ಸಲ್ಲಿ ಹೋದರೆ ನೀವು ಎಷ್ಟು ಜನನ ಒಂದು Gmail IDನಲ್ಲಿ 10 ಜನನ ಆ್ಯಡ್ ಮಾಡ್ಬೋದು. ಸೊ ಅಲ್ಲಿ ಲಿಸ್ಟ್ ನಿಮಗೆ ತೋರಿಸುತ್ತೆ ನೀವು ಎಷ್ಟು ಜನನ ಆ್ಯಡ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಡೇಟ್ ಸೆಲೆಕ್ಟ್ ಅಂತ ಕೇಳುತ್ತೆ. ಸೆಲೆಕ್ಟ್ ಡೇಟಿಗೆ ಕ್ಲಿಕ್ ಮಾಡಿ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ನವಂಬರ್ ತಿಂಗಳದ್ದು ಎಲ್ಲ ಸ್ಲಾಟು ಬುಕ್ ಆಗಿದೆ. ಡಿಸೆಂಬರ್ ಖಾಲಿದೆ, ಜನವರಿ ಖಾಲಿದೆ. ಜನವರಿನಲ್ಲಿ 12, 13, 14 ಇನ್ನೂ ಟಿಕೆಟ್ ಬಿಟ್ಟಿಲ್ಲ. ಮೇ ಬಿ ಡಿಸೆಂಬರ್ ಎಂಡಿಗೆ ಅದನ್ನ ಬಿಡ್ಬೋದು, ಯಾಕಂದರೆ ಮಕರ ಜ್ಯೋತಿ ಸಮಯ ಇರೋದ್ರಿಂದ. ಮತ್ತು ಇದರಲ್ಲಿ ಹೊಸದೊಂದನ್ನು ಆ್ಯಡ್ ಮಾಡಿದ್ದಾರೆ, ರೂಟು. ನೀವು ಯಾವ ರೂಟಿಂದ ಬರ್ತಾ ಇದ್ದೀರಾ, ಅಲ್ಲಿ ಎಲ್ಲಿ ನಿಮಗೆ ವೆರಿಫಿಕೇಷನ್ ಆಗುತ್ತೆ ಅನ್ನೋದನ್ನು ಹೊಸದಾಗಿ ಒಂದು ಬಿಟ್ಟಿದ್ದಾರೆ. ನೀವು ಯಾವ ರೂಟಿಂದ ಬರ್ತೀರಾ ಅಂತಂದೇಳಿ ಅದನ್ನು ಸೆಲೆಕ್ಟ್ ಮಾಡಿ. ಇನ್ ಕೇಸ್ ಎರ್ನಾಕುಲಮಿಂದ ಬರ್ತಾಯಿದ್ರೆ ಎರ್ನಾಕುಲಮ್ ಅಂತ ತೊಗೊಳ್ಳಿ. ಅಲ್ಲಿ ಟೈಮ್ ಕೊಟ್ಟಿದ್ದಾರೆ, ನೀವು ಯಾವ ಟೈಮಿಗೆ ರೀಚ್ ಆಗ್ಬೋದು ಅಂತ ಟೈಮನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ಸೆಲ್ಫ್ ಅಂತ ಇದೆ, ಸೆಲ್ಫ್ ಅಂತ ತೊಗೊಂಡ್ರೆ ನಿಮ್ದು ಒಬ್ಬರದೇ ಟಿಕೆಟ್ ಬುಕ್ ಆಗುತ್ತೆ. ಇಲ್ಲಿ ಅದರ್ಸ್ ಅಂತ ತೊಗೊಂಡ್ರೆ ಒಂದು ಸಲಕ್ಕೆ 5 ಜನದ ಟಿಕೆಟ್ನ ಬುಕ್ ಮಾಡ್ಬೋದು. ಸೊ ಅಲ್ಲಿ ಅದರ್ಸ್ ಅಂತ ತೊಗೊಂಡ್ರೆ 5 ಜನನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಬೇರೆ ಪೂಜೆದು ಅದು ಇದಿದೆ, ಅದೇನು ಕ್ಲಿಕ್ ಮಾಡೋದು ಬೇಡ. ಆ್ಯಡ್ ಟು ವಿಶ್ ಲಿಸ್ಟ್ ಅಂತ ಕೊಡಿ. ಸೊ ಆ್ಯಡ್ ಟು ವಿಶ್ ಲಿಸ್ಟ್ ಅಂತ ಕೊಟ್ಟಾಗ ನಿಮಗೇನಾಗುತ್ತೆ, ಅದು ನೆಕ್ಸ್ಟು ಇನ್ನೊಂದು ಪೇಜಿಗೆ ಹೋಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಪ್ರೊಸೀಡ್ ಅಂತ ಕೊಟ್ಟರೆ ಅಂತ ಹೇಳಿದರೆ ಇಲ್ಲಿ ಒಂದು ಗುಡ್ ಅಂತ ಬರುತ್ತೆ, ಅದಕ್ಕೆ ಕ್ಲಿಕ್ ಮಾಡಿದರೆ ನಿಮ್ಮ ಟಿಕೆಟ್ ಬುಕ್ ಆಗುತ್ತೆ. ಇಷ್ಟು ಟಿಕೆಟ್ ಬುಕ್ಕಿಂಗ್ ಪ್ರೊಸೆಸ್ ಇದೆ, ಗೊತ್ತಾಯ್ತಲ್ವ. ನೆಕ್ಸ್ಟ್ ಅದನ್ನು ನೀವು ಡೌನ್ಲೋಡ್ ಮಾಡಿ ನಿಮ್ಮ ವಾಟ್ಸಪ್ಗೆ ಶೇರ್ ಮಾಡಿಟ್ಕೊಳ್ಳಿ. ಇನ್ ಕೇಸ್ ನೀವು ಡೌನ್ಲೋಡ್ ಮಾಡಲಿಲ್ಲ ಅಂದರೂ ನೀವು ಮೊಬೈಲ್ ತೊಗೊಂಡೋಗಿರ್ತೀರಲ್ವ, ಅಲ್ಲೇ ಡೌನ್ಲೋಡ್ ಮಾಡ್ಬೋದು. ಆ ಒಂದು ಫೆಸಿಲಿಟಿ ಇದೆ. ಇವಾಗ ಏನಪ್ಪ ಅಂತ ಹೇಳಿದರೆ, ನನಗೆ ತುಂಬ ಜನ ಎಜುಕೇಟೆಡ್ ಇರೋದಿಲ್ಲ, ಇಲ್ಲ ಬುಕ್ ಮಾಡಬೇಕನ್ನೋದು ಗೊತ್ತಾಗಿರಲ್ಲ. ಎಷ್ಟೋ ಜನ ಏಜ್ ಆಗಿರೋರು ಆಗ್ತಾರೆ, ಮಕ್ಕಳು ಆಗ್ತಾರೆ, ಗೊತ್ತಿರೋದಿಲ್ಲ. ಅಂಥವ್ರಿಗೆ ನಮ್ಮ ಒಂದು ಚಿಕ್ಕ ಅಳಿಲು ಸೇವೆ ಏನು ಅಂತ ಹೇಳಿದರೆ, ನಾನಿಲ್ಲಿ ನನ್ನ ವಾಟ್ಸಪ್ ನಂಬರ್ನ ಕೊಟ್ಟಿರ್ತೀವಿ. ನಾವು ಕೋವಿಡ್ ಟೈಮಲ್ಲಿ ಟಿಕೆಟ್ ಬುಕ್ಕಿಂಗ್ ಮ್ಯಾಂಡೇಟ್ರಿ ಅಂತ ಇರೋದಕ್ಕೆ ಸುಮಾರಷ್ಟು ಜನರಿಗೆ ನಾವು ಟಿಕೆಟನ್ನು ಬುಕ್ ಮಾಡಿಕೊಟ್ಟಿದ್ದೀವಿ. ಇವಾಗಲೂ ಅಷ್ಟೇ ನಮ್ಮ ಒಂದು ಅಳಿಲು ಸೇವೆ ಇದು. ನಾವು ಯಾವುದೇ ರೀತಿಯ ಚಾರ್ಜ್ ಮಾಡೋದಿಲ್ಲ. ನಮಗೆ ನಿಜವಾಗ್ಲೂ ಗೊತ್ತಾಗೋದಿಲ್ಲ ಟಿಕೆಟ್ ಬುಕ್ಕಿಂಗು ಮಾಡ್ಕೊಳ್ಳಿ ಅಂತ ಹೇಳಿ ನಮಗೆ ಕೇಳಿಕೊಂಡ್ರೆ ಈ ನಂಬರ್ಗೆ ಫೋನ್ ಬರೋದಿಲ್ಲ, ಓನ್ಲಿ ವಾಟ್ಸಪ್ ಮಾತ್ರ. ನಿಮ್ಮ ಡಾಕ್ಯುಮೆಂಟ್ಸ್ನ ಕಳಿಸಿದರೆ ನಾವು ಟಿಕೆಟ್ನ ಬುಕ್ ಮಾಡಿ ವಿತಿನ್ 5 ರಿಂದ 10 ನಿಮಿಷ ಟೈಮ್ ತೊಗೊಳುತ್ತೆ. ಅಷ್ಟರಲ್ಲಿ ನಿಮ್ಮ ಟಿಕೆಟ್ನ ನಾವು ಬುಕ್ ಮಾಡಿ ನಿಮ್ಮ ID ಕ್ರಿಯೇಟ್ ಮಾಡಿ ನಿಮಗೆ ಕೊಡ್ತೀವಿ. ಈ ವಿಡಿಯೋ ಯಾರೆಲ್ಲ ಮಾಲೆ ಹಾಕಬೇಕಂತಿದ್ದೀರಾ, ಟಿಕೆಟ್ ಬುಕ್ಕಿಂಗ್ ಆಗದಿರ್ಬೋದು, ಮತ್ತೊಂದಾಗಿರ್ಬೋದು, ಈ ಒಂದು ನಿಸ್ವಾರ್ಥ ಸೇವೆ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ಇದನ್ನು ಆದಷ್ಟು ವಿಡಿಯೋನ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಇಲ್ಲಿ ನಮ್ಮ ನಂಬರ್ ಇದೆ, ಈ ನಂಬರಿಗೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನಿಮಗೇನಾದರೂ ಟಿಕೆಟ್ ಬುಕ್ಕಿಂಗ್ ಬಗ್ಗೆ ಬೇರೆ ಮಾಹಿತಿ ಬೇಕಿತ್ತಂದರೆ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ವಾಟ್ಸಪ್ ಮೆಸೇಜನ್ನು ಕಳಿಸಿ. ಮಾಲೆಹಾಕಂತ ಸ್ವಾಮಿಗಳಿಗೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.